ಹಾಯ್ ಹಲೋ ನಮಸ್ತೆ ಗೈಸ್, ನನ್ನ ಮೊದಲನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದು ತುಂಬ ದಿವಸದಿಂದ ಕನಸಾಗಿತ್ತು ನನಗೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ನಾನು ಯೂಟ್ಯೂಬಲ್ಲಿ ಆಗಬೇಕು, ನನ್ನ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು, ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ಟ್ರೈ ಮಾಡಿ ಇವತ್ತು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹಾರೈಸಿ ಆ ದೇವರ ಆಶೀರ್ವಾದ ನನ್ನ ಮೇಲಿರಲಿ. ಮೇಲೂ ಇಟ್ಟು ವ್ಲಾಗ್ ಆಗಿರೋದ್ರಿಂದ ಲಾಗು ನಾನು ಮಾಡ್ತಿದ್ದೆ, 4 ವರ್ಷದ ಹಿಂದೆ ಮಾಡ್ತಿದ್ದೆ. ಅದು ಏನಂದರೆ ಕಟ್ ವಿಡಿಯೋಸ್ ತೆಗೆದು ಹಾಕ್ತಿದ್ದೆ. ಅದು ಚೆನ್ನಾಗಿ ವಿಡಿಯೋ ಆಗಿದೆ, ಸಬ್ಸ್ಕ್ರೈಬು ಅದರಿಂದ ಗೇನ್ ಆದರೂ ಒಂದು 100 ಸಬ್ಸ್ಕ್ರೈಬ್ ಏನೋ ಗೇನ್ ಆದರು. ಆಮೇಲೆ ಮತ್ತೆ ಮಾಡೋಣ ಅಂದ್ಕೊಂಡೆ, ಅದೇನೋ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಯಿತು. ಅವಾಗ ಬೇರೆ ಸ್ಟಡಿ ಮಾಡ್ತಿದ್ದೆ, ಅದಕ್ಕೆ ಸುಮ್ಮನೆ ಆಗಿದ್ದೆ. ಈಗ ಸ್ಟಡಿ ಎಲ್ಲ ಮುಗಿಸಿದ್ದೀನಿ, ಮತ್ತು ಹೊಸದಾಗಿ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸದಿಂದ ಮಾಡೋಣ ಅಂತ ಹೇಳಿ ಅದೇನೋ ಫಸ್ಟ್ನೇ ವೀಡಿಯೋಗೆ ಒಳ್ಳೆ ಕಾಲ ಕೂಡ ಬಂದಿರಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ನೇ ವಿಡಿಯೋ. ಇದು ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತೊದಲಿಕೆ ಏನಾದರೂ ತಪ್ಪಿಗಿಪ್ ಆಗಿರುತ್ತೆ. ಇದನ್ನೇ ಟ್ರೋಲ್ ಮಾಡಿಬಿಡಿ. ಟ್ರೋಲ್ ಮಾಡಿದರೂ ಒಳ್ಳೆಯದೇ, ಯಾಕೆ ಹೇಳಿ, ವೈರಲ್ ಆಗ್ಬೋದು. ಟ್ರೋಲ್ ಮಾಡಿ, ಯಾರು ಟ್ರೋಲ್ ಮಾಡಬೇಡಿ ಅಂತಾರೆ, ಆದರೆ ನಾನೇ ಹೇಳ್ತಿದ್ದೀನಿ, ಟ್ರೋಲ್ ಮಾಡಿ, ಒಳ್ಳೆ ರೀತಿಯಲ್ಲಿ ಟ್ರೋಲ್ ಮಾಡ್ರಪ್ಪ. ಯಾವುದ್ಯಾವುದೋ ಥರ ಟ್ರೋಲ್ ಮಾಡಿಬಿಡಿ. ಇದು ಫಸ್ಟೇ ವಿಡಿಯೋ ಆಗಿರೋದ್ರಿಂದ ಅಷ್ಟೊಂದು ವ್ಯೂಸ್ ಆಗಲ್ಲ. ಆದರೆ ಯಾರ್ಯಾರು ನೋಡ್ತಿದ್ದೀರೋ, ನನ್ನ ಮಿಸ್ಸಾಗಿ ಬಂದು ನೋಡ್ತಿದ್ದೀರೋ ಅವರೆಲ್ಲ ಶೇರ್ ಮಾಡಿ ಪ್ಲೀಸ್. ಇದರಿಂದ ನನಗೆ ಏನಾಗೋ ದುಡ್ಡೆಲ್ಲ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಆಗ್ತಿರೋ ಅವರಿಗೆಲ್ಲ ಎಷ್ಟು ಬರುತ್ತೋ ಅವೆಲ್ಲ ಕೊಟ್ಬಿಡ್ತೀನಿ ನಾನೇ, ಓಕೆನಾ. ಕಾಮಿಡಿ ಏನಾದರೂ ಇದರಿಂದ ಪ್ರಾಫಿಟ್ ಬಂತು ಅಂದರೆ ಬಡ ಜನರಿಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡಿನಿ, ಓಕೆನಾ. ಅವರಿಗೆಲ್ಲ ಹೆಲ್ಪ್ ಮಾಡೋ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಎಲ್ಲಾದ್ರೂ ಏನಾಯಿತು ಅಂದರೆ, ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ರೀಚ್ ಆಯಿತು ಅಂದರೆ ಗಿವ್ ಅವೇನೂ ಮಾಡ್ತೀನಿ. ನನ್ನ ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಅಷ್ಟೊಂದು ಮಾತೇನೂ ಬರ್ತಾ ಇಲ್ಲ. ನೋಡಿ, ಊರಿಂದ ತೋಟಕ್ಕೆ ಬಂದು ಮಾತಾಡ್ತಿದ್ದೀನಿ. ಯಾಕಂದರೆ ಒಂಥರ ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಏನೋ ಅಂತಾರಲ್ಲ, ಅಂಜಿಕೆ ಜನರಿಂದ ಅಂಜಿಕೆ. ಹೋಗ್ತಾ ಕರೆಕ್ಟ್ ಆಗ್ತೀನಿ ಅಂತ ಅನ್ನಿಸ್ತಿದೆ. ಏನೋ ಇನ್ನೂ 2-3 ವೀಡಿಯೋ ಬರೋವರೆಗೂ, ಒಳ್ಳೆ ವ್ಯೂಸ್ ಆಗೋವರೆಗೂ ಏನು ಅಂಜಿಗೆ ಹೋಗಲ್ಲ ಅನ್ಕೋತೀನಿ. ನೋಡೋಣ ಈ ವಿಡಿಯೋ ಯಾವ ಥರ ಹೋಗುತ್ತೆ. ಏನೋ ದೊಡ್ಡ ಮನ್ಸು ಮಾಡಿ ಮಾಡ್ತಿದ್ದೀನಿ. ನಿಮ್ಮ ಮೇಲೆ ಭರವಸೆ ಇಟ್ಟು ನೋಡಿ, ಹಾರೈಸಿ. ಮತ್ತು ಹೊಸ ಯೂಟ್ಯೂಬರ್ಸ್ ಎಲ್ಲ ಬರಬೇಕು ನಮ್ಮ ಕನ್ನಡದಲ್ಲಿ. ಒಳ್ಳೆ ಕಂಟೆಂಟ್ಗಳು ಬರಬೇಕು. ಮತ್ತು ಈ ಥರ ಲಾಗು ಮಾಡ್ಬೋದು. ಲಾಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಕನ್ನಡ ಜನ ಕೈ ಹಿಡಿತಾರೆ ಅನ್ನೋ ಒಂದು ಭರವಸೆ ಇದೆ. ಎಷ್ಟೊಂದು ಜನ ಲಾಗ್ ಮಾಡ್ತಿದ್ದಾರೆ, ಎಲ್ಲರದು ಚೆನ್ನಾಗಿ ವ್ಯೂಸ್ ಆಗ್ತಿದೆ, ಒಳ್ಳೆ ಸಬ್ಸ್ಕ್ರೈಬರು ಗೇನ್ ಆಗ್ತಿದ್ದಾರೆ. ಅದು ಒಳ್ಳೆ ವಿಷಯನೇ. ನಾನು ಹೊಸ ಲಾಗ್ ಯಾರ್ಯಾರು ಮಾಡ್ತಾರೋ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಆಲ್ಮೋಸ್ಟು ಒಂದು 20 ಸಬ್ಸ್ಕ್ರೈಬ್ ಇದ್ದರೂ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ನಂದೊಂದು ಏನಾದರೂ ಒಂದು ಕೈಯಿಂದ ಹೆಲ್ಪ್ ಆಗುತ್ತೆ, ಅದು ಮಾಡ್ತಿದ್ದೀನಿ ನಾನು. ನೀವು ಇದೇ ಥರ ಮಾಡಿ. ಸುಮ್ಮನೆ ಇವಂದೇನು ಬಿಡಪ್ಪ, ಸ್ವಲ್ಪ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಸುಮ್ಮನೆ ಆಗಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಆಗಿ, ವ್ಯೂಸ್ ಆಗಲಿ, ನನಗೂ ಬೆಳೆಸಿ. ನೋಡೋಣ, ಹೊಸ ಥರ ಟ್ರೈ ಮಾಡ್ತೀವಿ. ಈಗ ಹುಮ್ಮಸ್ಸಿಂದ ಬಂದಿದ್ದೀವಿ, ಹೊಸ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿ. ನೋಡಿ, ಇದು ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಇಷ್ಟು ಮಾತಾಡ್ತಿದ್ದೀನಿ ಅಂತ ನನಗೆ ಒಂಥರ ಏರ್ ಫೇರ್ ಆಗ್ತಿದೆ. ಬಂದು ವಿಡಿಯೋ ಮಾಡ್ತಿದ್ದೀನಿ. ನನ್ನ ಮೇಲೆ ತೋಟದ ಬಗ್ಗೆ ಏನಾದರೂ ಹೇಳಲಿಲ್ಲ ಅಂದರೆ ಬನ್ನಿ ನೋಡೋಣ. ಇದು ನಮ್ಮದೇ ತೋಟ. ಇದು ಒಂದು 3/4 ಎಕರೆ ಇದೆ. ಒಂದು 400 ಸಸಿಗಳು ಕೂತಿದ್ದಾವೆ. ಇದು 3 ವರ್ಷದ ಸಸಿಗಳು. ಇದು ಒಂದು ನಮ್ಮದು ಇನ್ನೊಂದು ತೋಟ. ಇದು 1.5 ಎಕರೆ ಇದೆ. ಇದರಲ್ಲಿ 1000 ಸಸಿಗಳು ಕೂತಿದ್ದಾವೆ. ಮತ್ತು ಅಲ್ಲೊಂದಿದೆ. ಆದಷ್ಟು ನನ್ನ ವೀಡಿಯೋಸ್ಗಳು ತೋಟದಲ್ಲೇ ಬರ್ತವೆ, ತೋಟದ ಬಗ್ಗೆನೇ ಬರ್ತವೆ ಕೆಲವು ಲಾಗ್ಗಳು. ಯಾಕಂದರೆ ನನಗೆ ತುಂಬ ತೃಪ್ತಿ ಕೊಡೋ ಜಾಗ ಅಂದರೆ ಇದೆ ತೋಟ. ನಮ್ಮ ತೋಟ, ಬೇರೆಯವ್ರ ತೋಟ ಅಲ್ಲ, ನಮ್ಮ ತೋಟ ನನಗೆ ತುಂಬ ತೃಪ್ತಿ ಕೊಡುವಂಥ ಜಾಗ. ಮತ್ತು ಇದು ನನ್ನ ಬೈಕು. ಇದರ ಹೆಸರು ಏನಾದರೂ ಇಡಬೇಕು, ಕಮೆಂಟ್ ಮಾಡಿ ಏನಂತ ಇಡಲಿ. ಇನ್ಮೇಲಿಂದ ನನ್ನ ಪ್ರತಿ ಲಾಗಲ್ಲೂ ಇರುತ್ತೆ ಅದು. ಯಾಕಂದರೆ ಬೇರೆ ಕಡೆನೂ ಹೋಗಿ ಮಾಡ್ಬೋದು ಲಾಗ್ಗಳು. ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಮಾಡಿರೋದ್ರಿಂದ ಊರಲ್ಲೇ ಬರ್ತಾ ಇರುತ್ತೆ. ಸ್ವಲ್ಪ ಸಬ್ಸ್ಕ್ರೈಬರು ಮತ್ತು ವ್ಯೂಸು ಗೇನ್ ಆದಂಗೆ ಔಟ್ಸೈಡ್ ಎಲ್ಲ ಹೋಗಿ ಮಾಡ್ತೀನಿ. ಹಾಗೆ ಮಾಡ್ತಾ ಎಲ್ಲ ಥರದ್ದು ಡೀಟೇಲ್ಸ್ ವ್ಲಾಗ್ ಎಲ್ಲ ಮಾಡ್ತೀನಿ ಫಾರ್ಮರ್ಸಿಗೆ. ಮತ್ತು ಎಲ್ಲಾದರೂ ಬೇರೆ ಕಡೆ ಹೋದರೆ ಆ ಪ್ಲೇಸ್ಗಳ ಬಗ್ಗೆನೂ ಹೇಳ್ತೀನಿ. ಅದು ಮತ್ತು ಬೈಕ್ ಮೇಲೆ ಹೋದರೂ ಮೋಟೋ ಲಾಗ್ಸ್ ಎಲ್ಲ ಮಾಡ್ತೀನಿ. ಎಲ್ಲ ಥರದ್ದು ಲಾಗ್ಸ್ ಮಾಡ್ತೀನಿ. ಒಂದೇ ಥರ ಮಾಡಿದ್ರೆ ನಿಮಗೂ ಬೇಜಾರಾಗುತ್ತೆ. ಇವನೇನಪ್ಪ ಬಂದು ಬರ್ರೆ ತೋಟದಲ್ಲಿ ಮಾತಾಡ್ತಾನೆ, ಇವಂದೇನು ನೋಡೋದು ಅಂತ ಹೇಳ್ತೀರಾ. ಆ ಥರ ಇರಲ್ಲ. ಸ್ವಲ್ಪ ಸಬ್ಸ್ಕ್ರೈಬ್ ಆಗಲಿ, ಆಮೇಲಿಂದ ಔಟ್ಸೈಡ್ ಹೋಗಿ ಲಾಗ್ ಮಾಡ್ತೀನಿ. ನಿಮಗೆಲ್ಲರಿಗೂ ಖುಷಿ ಪಡಿಸೋದೇ ನಂದು ಇನ್ಮೇಲಿಂದ ಒಂದು ಗೋಲ್ ಅನ್ಕೋತೀನಿ ಇದು.
ನೀವೆಲ್ಲ ಖುಷಿ ಪಡಬೇಕು. ಇದು ಬಂದು ಈಗ ಹೊಸ್ದಾಗಿ ಆಗ್ತಿರೋ ರೋಡು ತೋಟದಲ್ಲಿ. ಫಸ್ಟಿಗೆ ಖರಾಬಾಗಿರೋ ರೋಡ್ ಇತ್ತು, ಈಗ ಚೆನ್ನಾಗಾಗಿದೆ. ಒಂದು 5 ನಿಮಿಷದಲ್ಲಿ ಊರಿಂದ ಇಲ್ಲಿ ಬರ್ಬೋದು. ಅದಕ್ಕೆ ಬಂದು ಮಾಡ್ತೀನಿ. ಫಸ್ಟಿನ ಥರ ರೋಡ್ ಆಗಿದ್ದಿದ್ರೆ ಹೊರಕ್ಕೆ ಬೇಜಾರಾಗೋದು. ಓಕೆ ಬಾಯ್. ಇದು ನನ್ನ ಫಸ್ಟ್ನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.